ಹಾರ್ಟ್ ಅಟ್ಯಾಕ್ಗೆ ಕೋವಿಡ್ ಲಸಿಕೆ ಕಾರಣ ಅನ್ನೋರು ಈ ಸುದ್ದಿಯನ್ನ ನೋಡಲೇಬೇಕು. ರಾಜ್ಯದಲ್ಲಿ ಹೃದಯಾಘಾತಗಳ ಪ್ರಮಾಣ ಹೆಚ್ಚಳ ಹೊತ್ತಿನಲ್ಲೇ ಕೇಂದ್ರದಿಂದ ಮಹತ್ವದ ಪ್ರಕಟಣೆ ಒಂದು ಬಿಡುಗಡೆ ಆಗಿದೆ. ಹಾರ್ಟ್ ಅಟ್ಯಾಕ್ಗೆ ಕೋವಿಡ್ ಲಸಿಕೆಯೇ ಕಾರಣ ಎನ್ನುವಂತಹ ಮನಸ್ಥಿತಿ ತುಂಬಾ ಜನಕ್ಕೆ ಬಂದಿರುತ್ತೆ. ಹಾರ್ಟ್ ಅಟ್ಯಾಕ್ಗೆ ಅಸಲಿ ಕಾರಣಗಳು ಗೊತ್ತಿಲ್ಲದೆ ಕೋವಿಡ್ ಲಸಿಕೆಗಳೇ ಕಾರಣ ಅಂತ ಹೇಳ್ತಾ ಇರ್ತಾರೆ. ಅಂತವರು ಈ ಒಂದು ಸುದ್ದಿಯನ್ನ ನೋಡಲೇಬೇಕು. ರಾಜ್ಯದಲ್ಲಿ ಹೃದಯಾಘಾತಗಳ ಪ್ರಮಾಣ ಹೆಚ್ಚಳ ಆಗ್ತಾ ಇರುವಂತಹ ಇದೇ ಹೊತ್ತಿನಲ್ಲಿ ಕೇಂದ್ರದಿಂದ ಮಹತ್ವದ ಪ್ರಕಟಣೆ ಹೊರಡಿಸಲಾಗಿದೆ. ಕೋವಿಡ್ ಲಸಿಕೆಗಳಿಗೂ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳಕ್ಕೂ ಯಾವುದೇ ಸಂಬಂಧವಿಲ್ಲ. ಅನಾರೋಗ್ಯ ಸಮಸ್ಯೆಗಳ ಪ್ರಭಾವದಿಂದಲೇ ಹೃದಯಾಘಾತ ಮತ್ತು ಸಾವು ಸಂಭವಿಸ್ತಾ ಇದೆ. ಐಸಿಎಂಆರ್, ಎನ್ಸಿಡಿಸಿ, ಏಮ್ಸ್ ವೈದ್ಯರ ಅಧ್ಯಯನದಲ್ಲಿ ಮಹತ್ವದ ಮಾಹಿತಿಯೊಂದು ಬಹಿರಂಗವಾಗಿದೆ. 2023ರ ಮೇ ಮತ್ತು ಆಗಸ್ಟ್ ನಡುವೆ 19 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಮೀಕ್ಷೆಯನ್ನ ನಡೆಸಿದಂತಹ ಅಧ್ಯಯನದ ಸಮಿತಿ ಮೇಲ್ನೋಟಕ್ಕೆ ಆರೋಗ್ಯವಾಗಿರುವಂತೆ ಕಂಡರೂ ಕೂಡ 2021-23ರ ಅವಧಿಯಲ್ಲಿ ಸಾವನ್ನಪ್ಪಿದವರ ಡೇಟಾವನ್ನ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಆಕಸ್ಮಿಕ ಮರಣಗಳಿಗೂ ಕೋವಿಡ್ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಬಯಲಾಗಿದೆ. ರಾಜ್ಯದಲ್ಲಿ ಅದರಲ್ಲೂ ಕೂಡ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸಾವುಗಳು ಹೆಚ್ಚಾಗ್ತಾ ಇರುವಂತಹ ಇದೇ ಒಂದು ಹೊತ್ತಿನಲ್ಲಿ ಕೇಂದ್ರದ ಪ್ರಕಟಣೆ ಇದಾಗಿದೆ. ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಂಡವರಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ತಾರೆ ಅಂತ ಮನಸ್ಥಿತಿಗಳಿತ್ತು. ಅಂದುಕೊಂಡಿರುವಂತಹ ಮನಸ್ಥಿತಿಗಳು ಸಾವಿರಾರಿತ್ತು. ಅದಕ್ಕೆಲ್ಲದಕ್ಕೂ ಈಗ ತೆರೆ ಎಳೆದಂತೆ ಆಗಿದೆ. ರಾಜ್ಯದಲ್ಲಿ ಹೃದಯಾಘಾತಗಳ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಇದೇ ಒಂದು ಹೊತ್ತಿನಲ್ಲಿ ಕೇಂದ್ರದಿಂದ ಮಹತ್ವದ ಪ್ರಕಟಣೆ ಒಂದು ರಿಲೀಸ್ ಆಗಿದೆ. ಎಸ್ ವೀಕ್ಷಕರೇ, ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಯಾವುದೇ ಸಂಬಂಧವಿಲ್ಲ. 2023ರ ಮೇ ಹಾಗೂ ಆಗಸ್ಟ್ ನಡುವೆ 19 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿದ್ದು, ಅಧ್ಯಯನ ಸಮಿತಿ ಮೇಲ್ನೋಟಕ್ಕೆ ಅನಾರೋಗ್ಯದಿಂದ ಅಥವಾ ಆರೋಗ್ಯದಿಂದ ಕಂಡರೂ ಕೂಡ 2021-2023ರ ಅವಧಿಯಲ್ಲಿ ಸಾವನ್ನಪ್ಪಿರುವವರ ಡೇಟಾವನ್ನ ಪರಿಶೀಲನೆ ಮಾಡಲಾಗಿದೆ. ನಾವು ಇರುವಂತಹ ಲೈಫ್ ಸ್ಟೈಲು, ನಾವು ತಿನ್ನುವಂತಹ ಕುರುಕುಲ್ ತಿಂಡಿ, ನಾವು ದಿನ ರಾತ್ರಿ ಆದ್ಕೂಳೆ ಎಲ್ಲೋ ಯಾವುದೋ ಬೀದಿ ಬದಿ ಹೋಗ್ಕೊಂಡು ಅದು ಯಾವ ಆಯಿಲಲ್ಲಿ ಕರೆದಿರ್ತಾರೋ ಏನೋ ಅದನ್ನೆಲ್ಲ ತಿಂತೀವಲ್ಲ, ಅದರಿಂದ ಆಗ್ತಾ ಇರುವಂಥದ್ದು. ಯಾವುದೇ ಕೋವಿಡ್ ಲಸಿಕೆಯನ್ನ ಹಾಕಿಕೊಂಡವರಿಗೆ ಯಾರಿಗೂ ಹಂಗಾಗಿಲ್ಲ. ಅದು ನಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳಿ ಕೇಂದ್ರ ಹೇಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.